So hey guys, welcome to my channel Science with Sanjay. So today I am going to explain you important questions in wave optics and what is the problem you are going to get in wave optics in your PUC supplementary examination. Okay. So I have listed out 5 questions which are very important for your supplementary board examination. So first one is Snell's law of refraction of light on the basis of Huygens wave theory. So this consists of 3 marks. So initially in this 2020 examination, main examination, they have already given the reflection. Now they may not ask the reflection. So now they are going to ask refraction. Then I have given you another important derivation, that is Briscoe's law, that is for 3 marks. Then constructive interference. So this is an interference theory. They may ask for destructive or constructive. Mainly they will be asking for constructive interference. Okay. Next, this is also for 3 marks. Then for 4 marks, what is a polaroid and state Mail's law of polarides. So this is for 2 marks. And they may ask for uses of polarides for 2 marks. Okay. So these are the 2 marks questions they are going to ask, and these are the 3 marks questions they are going to ask for you from the wave optics. Okay, is that fine? So then I'll explain you 1 or 2 problems from wave optics. Okay, so in ray optics I'm telling you, so this time, this supplementary examination, so they'll be giving you the derivation from wave optics. Mainly, I'm going to tell you, so which are the main derivations from the wave optics they are going to give you. So first one is Lensmaker formula, and the second one is mirror formula for 5 marks. Then again, the third one is prism. Okay. So in these 3 derivations, they are going to ask you any one of the derivation for your supplementary board examination. Is that clear? So ಈಗ ನಾನೇನು ಮಾಡ್ತೀನಿ ಅಂತ ಅಂದ್ರೆ ಫಸ್ಟ್ ಸ್ನಿಲ್ಸ್ ಲಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಬ್ರಿಶ್ವಸ್ ಲಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಥಿಯರಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಪೋಲರೈಡ್ ಮತ್ತೆ ಯೂಸಸ್ ಆಫ್ ಪೋಲರೈಡ್ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಸೊ ನೀವು ಓದ್ಕೊಂಡ್ರೆ ಸಾಕದು, ನಿಮಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ. ಸೊ ಇವಾಗ ಫಸ್ಟ್ ಹೋಗೋಣ, ಸ್ನಿಲ್ಸ್ ಲಾಗ್ ಹೋಗೋಣ. ಫಸ್ಟ್ ನೋಡ್ಕೊಂಬಿಡಿ ಹೇಗಿದೆ ಅಂತ ಪ್ಯಾಟರ್ನ್. ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಬರುತ್ತೆ ಯಾವುದಕ್ಕೆ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಸಪ್ಲಿಮೆಂಟರಿ. ಈಗ ಸ್ನಿಲ್ಸ್ ಲಾ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಸ್ನಿಲ್ಸ್ ಲಾ ಮಾಡೋದು. ಓಕೆ. ಸೊ ಅದಾದ್ಮೇಲೆ ಇನ್ನೊಂದು ಕ್ವಶನ್ ಅರೈಸ್ ಆಗಿತ್ತು, ಸರ್ ನೀವೇನೋ ಡಿರೈವೇಶನ್ ಬರೆಸ್ಬಿಟ್ರಿ, ಬಟ್ ಡಿರೈವೇಶನ್ ಅಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ನ ಹೇಗೆ ಬರೆಯೋದು ಅಂತ ಹೇಳಿಲ್ಲ. ಸೊ ಡೈರೆಕ್ಟ್ ಆಗಿ ಮಾಡ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತಂದ್ರೆ ಇಲ್ಲ, ಡೈರೆಕ್ಟ್ ಆಗಿ ಬರೀ ಡಿರೈವೇಶನ್ ಮಾಡಿ ಡಯಾಗ್ರಾಮ್ ಹಾಕಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಆ ಮೇನು ಏನು ಅಂತ ಬರಿಬೇಕು. ಸೊ ಅದನ್ನ ಸಿಂಪಲ್ ಆಗಿ ಹೇಗೆ ಬರಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಇದೇ ತರ ನೀವೇನ್ ಮಾಡಿ ಬೇರೆ ಡಿರೈವೇಶನ್ಗೂ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ಸೊ ಈಗ ಸ್ನಿಲ್ಸ್ ಲಾ ತಗೊಳ್ಳೋಣ. ಸೊ ಸ್ನಿಲ್ಸ್ ಲಾ ಏನ್ ಮಾಡ್ತೀನಿ ಅಂತಂದ್ರೆ ಯಾವ್ದು ತಗೊಂಡಿರೋದು, ರಿಫ್ರಾಕ್ಷನ್ ಅಲ್ಲಿ ಮೇನ್ ಆಗಿ ಯಾವುದಕ್ಕೆ, ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್. ಓಕೆನಾ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಈಗ ಇದೊಂದು ಮೀಡಿಯಂ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ರಿಫ್ರಾಕ್ಷನ್ ಅಲ್ಲಿ ಒಂದು ರೇರರ್ ಮೀಡಿಯಂ ಇರುತ್ತೆ, ಒಂದು ರೇರರ್ ಮೀಡಿಯಮ್. ಸೊ N1 ಅಂತ ಕರಿತೀನಿ ರೇರರ್ ಮೀಡಿಯಂ ನ. ರಿಫ್ರಾಕ್ಟಿವ್ ಇಂಡೆಕ್ಸ್ ನ ರೇರರ್ ಮೀಡಿಯಂ. ಸೊ ಇಲ್ಲಿ ಇನ್ನೊಂದು ಏನಿರುತ್ತೆ, ಡೆನ್ಸರ್ ಮೀಡಿಯಂ ಇರುತ್ತೆ, ಡೆನ್ಸರ್ ಮೀಡಿಯಂ. ಓಕೆನಾ. ಇದನ್ನ ಏನಂತ ಕರಿತೀನಿ ನಾನು, N2 ಅಂತ ಕರಿತೀನಿ. ಓಕೆ. ಸೊ ಇವಾಗ ಏನ್ ಮಾಡ್ತೀನಿ, ರೇಸ್ ನ ಪಾಸ್ ಮಾಡ್ತೀನಿ. ಓಕೆನಾ. ಸೊ ಈ ಎಕ್ಸ್ ಇದನ್ನ ನಾನು ಎಕ್ಸ್ ಮತ್ತೆ ವೈ ಅಂತ ಕರ್ಕೊತೀನಿ. ಸೊ ದಿಸ್ ಐ ಕಾಲ್ ಇಟ್ ಎಕ್ಸ್ ಅಂಡ್ ವೈ. ಸೊ ಎಕ್ಸ್ ಅಂಡ್ ವೈ ಏನು, ಸಪರೇಟಿಂಗ್ ಇಂಟರ್ಫೇಸ್ ಬಿಟ್ವೀನ್ ಡೆನ್ಸರ್ ಮೀಡಿಯಂ ಅಂಡ್ ರೇರರ್ ಮೀಡಿಯಂ. ರೇರರ್ ಮೀಡಿಯಂ ಮತ್ತು ಡೆನ್ಸರ್ ಮೀಡಿಯಂ ಏನು, ಇದು ಇಂಟರ್ಫೇಸ್ ಆಗಿ ಆಕ್ಟ್ ಆಗುತ್ತೆ. ಓಕೆನಾ. ಸೊ ಇಟ್ ಮೇ ಬಿ ಇದು ಏರ್ ಮೀಡಿಯಂ ಅಂತ ತಗೊಳ್ಳಿ, ಈ ಡೆನ್ಸರ್ ಮೀಡಿಯಂ ವಾಟರ್ ಮೀಡಿಯಂ ಅಂತ ತಗೋಬಹುದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, N1 N2 ಏನು ರೇರರ್ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ರೇರರ್ ಮೀಡಿಯಂ N1 ಅಂತ ತಗೋತೀನಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಡೆನ್ಸರ್ ಮೀಡಿಯಂ ಅಂತ ತಗೋತೀನಿ, N2 ಅಂತ ತಗೋತೀನಿ. So ಇವಾಗ x and y is nothing but it is an interface which is differentiating rarer medium and denser medium. Okay, cool. So ಇವಾಗ ಏನು ಮಾಡ್ತೀನಿ ನಾನು, I will pass the ray. So ray ನ ಪಾಸ್ ಮಾಡ್ತೀನಿ.
ಮೇನ್ ಆಗಿ ಏನಾಗ್ತಿದೆ, ರಿಫ್ರಾಕ್ಷನ್ ಆಗ್ತಿದೆ. ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ, ಸೊ ನಿಮಗೆ ರಿಫ್ರಾಕ್ಷನ್ಗೂ ನಿಮಗೆ ಥಿಯರಿ ಗೊತ್ತಿರಬೇಕು. ರಿಫ್ಲೆಕ್ಷನ್ ಅಂದ್ರೆ ಏನು, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಇನ್ ದ ಸೇಮ್ ಮೀಡಿಯಂ, ಒಂದೇ ಮೀಡಿಯಂ ಅಲ್ಲಿ ಹಿಂಗೋಡಿದ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ಅದು ಏನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಬಟ್ ರಿಫ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ರಿಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್. ಸೊ ಲೈಟ್ ಏನಾಗುತ್ತೆ, ಇಲ್ಲಿ ಬೆಂಡ್ ಆಗುತ್ತೆ. ಸೊ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಗೆ ಬೆಂಡ್ ಆಗುತ್ತೆ ಅಂತ ತೋರಿಸಿ. ಇಲ್ಲಿ ಕೊಡದೆ ಏನಾಗುತ್ತೆ, ಬೆಂಡ್ ಆಗುತ್ತೆ. ಓಕೆನಾ. ಸೊ ನಾರ್ಮಲ್ ಅಂದ್ರೆ ಬರೀಲೇಬೇಕು, ಇದು ನಾರ್ಮಲ್. ಓಕೆನಾ. ಸೊ ಇವಾಗ ಐಗನ್ಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ವೇವ್ ಫ್ರಂಟ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲೊಂದು ವೇವ್ ಫ್ರಂಟ್ ಅನ್ನ ಫಾರ್ಮ್ ಮಾಡ್ತೀನಿ. ಸೊ ಇವಾಗ ಇದು ಇನ್ಸಿಡೆಂಟ್ ರೇ. ಓಕೆನಾ. ಈ ಇನ್ಸಿಡೆಂಟ್ ರೇ ಆದ್ಮೇಲೆ ಇಲ್ಲಿ ಇನ್ಸಿಡೆಂಟ್ ಆಂಗಲ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಐ. ಸೊ ಇವಾಗ ಈ ಪಾಯಿಂಟ್ ಎ ಅಂತ ನೇಮ್ ಮಾಡ್ತೀನಿ. ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಇಲ್ಲಿ ಏನಾಗುತ್ತೆ, ಆರ್ ಆಗುತ್ತೆ. ಸೊ ಇನ್ಸಿಡೆಂಟ್ ಆಂಗಲ್, ಇದು ರಿಫ್ಲೆಕ್ಟೆಡ್ ಆಂಗಲ್. ಓಕೆನಾ. ಸೊ ಇದು ಐ ಆಗಿದೆ ಅಂತ ಅಂದ್ರೆ ಇದೇನಾಗಿರ್ಬೇಕು, ಐ ಆಗಿರ್ಬೇಕು. ಓಕೆನಾ. ಸೊ ಇದು ಎ ಮತ್ತೆ ಇದು ಬಿ, ಇದೇನು ವೇವ್ ಫ್ರಂಟ್ ಫಾರ್ಮ್ ಆಗಿರೋದು. ದಿಸ್ ಇಸ್ ನೋನ್ ಆಸ್ ಇನ್ಸಿಡೆಂಟ್ ವೇವ್ ಫ್ರಂಟ್. ಅದನ್ನ ಕೊನೆಯಲ್ಲಿ ಇಲ್ಲಿ ಲಾಸ್ಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಬರೀತೀನಿ ಯಾವ್ದು ಏನೇನು ಅಂತ. ಸೊ ಇನ್ನೊಂದು ಏನಾಗುತ್ತೆ, ಇಲ್ಲಿಂದ ಈ ಪಾಯಿಂಟ್ ಬಿ ಇಂದ ಏನ್ ಮಾಡ್ತೀನಿ, ರೇ ಬಂದು ಹೊಡೆಯುತ್ತೆ. ಓಕೆನಾ. ರೇ ಬಂದು ಹೊಡೆದಾಗ ಏನಾಗುತ್ತೆ, ಅದು ಏನಾಗುತ್ತೆ, ಬೆಂಡ್ ಆಗಿ ರಿಫ್ರಾಕ್ಷನ್ ಆಗುತ್ತೆ. ಇಲ್ಲೇನಾಗುತ್ತೆ, ಬೆಂಡ್ ಆಗುತ್ತೆ. ಸೊ ಲೈಟ್ ಏನಾಯ್ತು, ಬೆಂಡ್ ಆಯ್ತು, ಬಂದಿದೆ ಬಿ ಇಂದ, ಆ ಕಡೆಯಿಂದ ಬಂದಿದೆ. ಅದಾದ್ಮೇಲೆ ತಿರ್ಗಾ ಸೊ ಇಲ್ಲಿಂದ ಒಂದು ನಾರ್ಮಲ್ ರೇ ಡ್ರಾ ಮಾಡ್ತೀನಿ. ಸೊ ಇದೆಲ್ಲಕ್ಕೆ ಬರುತ್ತೆ, ಇಲ್ಲಿ ಬಂದು ಮೀಟ್ ಆಗುತ್ತೆ ವೇವ್ ಫ್ರಂಟ್. ಸೊ ಇಲ್ಲಿ ಹೇಗೆ ವೇವ್ ಫ್ರಂಟ್ ಬರುತ್ತಲ್ಲ, ಇದಕ್ಕೆ ಹಾಗೆ ವೇವ್ ಫ್ರಂಟ್. ಸೊ ಅದಕ್ಕೆ ನೇಮಿಂಗ್ ಮಾಡೋಣ. ಇದನ್ನ ಸಿ ಅಂತ ಮಾಡ್ತೀನಿ, ಇದನ್ನ ಡಿ ಅಂತ ಮಾಡ್ತೀನಿ. ದಿಸ್ ಪಾಯಿಂಟ್. ಓಕೆ. ಸೊ ಗೋಲ್. ಸೊ ಇದೇನು ರಿಫ್ರಾಕ್ಟೆಡ್ ವೇವ್ ಫ್ರಂಟ್, ಇದು ಇನ್ಸಿಡೆಂಟ್ ವೇವ್ ಫ್ರಂಟ್. ಸೊ ಥಿಯರಿಲಿ ಕೆಳಗಡೆ ಬರೀಬೇಕಾದ್ರೆ ಮಾಡಿದ್ವಿ. ಸೊ ಯಾವ ಮೀಡಿಯಂ ಇದು, ರೇರರ್ ಮೀಡಿಯಂ ಅಂಡ್ ದಿಸ್ ಇಸ್ ಆಲ್ಸೋ ಎ ಡೆನ್ಸರ್ ಮೀಡಿಯಂ. ಸೊ ಇವಾಗ ಈ ಆಂಗಲ್ ಏನಾಗುತ್ತೆ, ರಿಫ್ರಾಕ್ಷನ್ ಆಗ್ತಿರೋದ್ರಿಂದ ಆರ್ ಆಗುತ್ತೆ. ಅಂಡ್ ಅಗೇನ್ ದಿಸ್ ಆಂಗಲ್ ಇಸ್ ಆಲ್ಸೋ ಆರ್. ಸೊ ಇವಾಗ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡೋಣ ಇಷ್ಟೇ. ಸೊ ಫಸ್ಟ್ ಎಕ್ಸ್ ವೈ ಏನು, ಇಂಟರ್ಫೇಸ್ ಬಿಟ್ವೀನ್ ರೇರರ್ ಅಂಡ್ ಡೆನ್ಸರ್ ಮೀಡಿಯಂ. ಓಕೆನಾ, ರೇರರ್ ಅಂಡ್ ಡೆನ್ಸರ್. ಸೊ ಇವಾಗ ಎ ಬಿ ಏನು, ಇನ್ಸಿಡೆಂಟ್ ವೇವ್ ಫ್ರಂಟ್. ಎ ಬಿ ಇನ್ಸಿಡೆಂಟ್ ವೇವ್ ಫ್ರಂಟ್. ಅದೇ ತರ ಈಗ ಈ ಪಾಯಿಂಟ್ ಸಿ ಮತ್ತೆ ಈ ಪಾಯಿಂಟ್ ಡಿ ಅಂತ ಕೊಟ್ಟಿದ್ವಿ. ಸಿ ಡಿ ಏನಾಗುತ್ತೆ, ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಓಕೆನಾ. ಸೊ ಸಿಂಪಲ್. ಇದಾದ್ಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಈಸಿಯಾಗಿ ಮಾಡಿ. ಸೊ ಇನ್ಸಿಡೆಂಟ್ ವೇವ್ ಫ್ರಂಟ್ ಈಗ ಐಗನ್ಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಸೊ ಇನ್ಸಿಡೆಂಟ್ ವೇವ್ ಫ್ರಂಟ್ ಎ ಬಿ ಅನ್ನೋದೇನು ಇನ್ಸಿಡೆಂಟ್ ವೇವ್ ಫ್ರಂಟ್. ಸೊ ಇವಾಗ ಈ ಇನ್ಸಿಡೆಂಟ್ ವೇವ್ ಫ್ರಂಟ್ ಸೆಕೆಂಡರಿ ವೇವ್ಲೆಟ್ಗೆ ಸೋರ್ಸ್ ಆಗತ್ತಂತೆ. ಸೊ ಏನಾಗುತ್ತೆ, ಸೆಕೆಂಡರಿ ವೇವ್ಲೆಟ್ಗೆ ಸೋರ್ಸ್ ಆಗುತ್ತೆ. ಸೊ ಈ ಬಿ ಇರೋದು ಸಿಗೆ ರೀಚ್ ಆಗುವಷ್ಟಲ್ಲಿ, ಈ ಬಿ ಸಿಗೆ ರೀಚ್ ಆಗುವಷ್ಟಲ್ಲಿ ಏನಾಗೋಗಿರುತ್ತೆ, ರಿಫ್ರಾಕ್ಟ್ ಆಗ್ಬಿಟ್ಟಿರುತ್ತಂತೆ. ಏನಾಗಿರುತ್ತೆ, ರಿಫ್ರಾಕ್ಟ್ ಆಗ್ಬಿಟ್ಟಿರುತ್ತಂತೆ ಇದು ಇಲ್ಲಿ ಬರೋಷ್ಟಲ್ಲಿ. ಸೊ ಐಗನ್ಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಅದೇ ಹೇಳುತ್ತೆ. ಸೊ ಅಕಾರ್ಡಿಂಗ್ ಟು ಐಗನ್ಸ್ ಪ್ರಿನ್ಸಿಪಲ್ ದ ಪಾಯಿಂಟ್ ವೇವ್ ಫ್ರಂಟ್. ಸೊ ಎ ಬಿ ಅನ್ನೋದೇನು ವೇವ್ ಫ್ರಂಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳುತ್ತೆ, ಸೊ ಎ ಬಿ ಇಸ್ ಎ ಸೋರ್ಸ್ ಫಾರ್ ಸೆಕೆಂಡರಿ ವೇವ್ಲೆಟ್. ಎ ಬಿ ಇಸ್ ಎ ಸೋರ್ಸ್ ಫಾರ್ ಸೆಕೆಂಡರಿ ವೇವ್ಲೆಟ್. ಬೈ ಎ ಟೈಮ್ ವೇವ್ಲೆಟ್ ಬಿ ರೀಚಸ್ ಟು ಡಿ. ಸೊ ಇದು ಬಂದು ಇದು ಇಲ್ಲಿಂದ ಹೀಗೆ ಬರೋಷ್ಟಲ್ಲಿ ಏನಾಗೋಗಿರುತ್ತೆ, ಆಗ್ಲೇ ಬಂದ್ಬಿಟ್ಟಿರುತ್ತಂತೆ. ಸೊ ದಿಸ್ ಇಸ್ ವಾಟ್ ಐಗನ್ಸ್ ಪ್ರಿನ್ಸಿಪಲ್ ಸೇ. ಸೊ ಇವಾಗ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಈಗ ಕಂಪ್ಲೀಟ್ ಡಿರೈವೇಶನ್ ಬರೋಣ. ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಪಾಯಿಂಟ್ಸ್ ನ ತಗೋತೀನಿ. ಸೊ ಎರಡು ಟ್ರಯಾಂಗಲ್ ತಗೋತೀನಿ. ಫಸ್ಟ್ ಟ್ರಯಾಂಗಲ್ ಎ ಬಿ ಸಿ ಮತ್ತೆ ಎ ಡಿ ಸಿ. ಸೊ ಫಸ್ಟ್ ಟ್ರಯಾಂಗಲ್ ಯಾವುದು, ಇದು ಫಸ್ಟ್ ಟ್ರಯಾಂಗಲ್ ಎ ಬಿ ಸಿ ತಗೋತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎ ಡಿ ಸಿ ಈ ಟ್ರಯಾಂಗಲ್ ತಗೋತೀನಿ. ಓಕೆನಾ. ಸೊ ಫ್ರಮ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್
ಎ ಬಿ ಸಿ. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಏನಂತ ಹೇಳ್ಬೋದು? ಸೊ ಇವಾಗ ಸೈನ್ ಆಫ್ ಇನ್ಸಿಡೆನ್ಸ್ ಆಂಗಲ್. ಸೊ ನಾವೇನ್ ಬೇಕು, ನನಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕಂದ್ರೆ ಸೈನ್ ಇರಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇನ್ಸಿಡೆನ್ಸ್ ಆಂಗಲ್ ಸೈನ್ ಐ ಈಸ್ ಈಕ್ವಲ್ ಟು, ಸೊ ಸೈನ್ ಐ ಇವಾಗ ಏನ್ ಹೇಳ್ಬೋದು, ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಸೊ ಬಿ ಸಿ ಬೈ ಎ ಸಿ. ಸೊ ಇದೇ ತರ ನೆಕ್ಸ್ಟ್ ಏನ್ ಮಾಡ್ತೀನಿ, ಫ್ರಮ್ ಟ್ರಯಾಂಗಲ್ ಎ ಡಿ ಸಿ ಏನಾಗುತ್ತೆ, ಸೈನ್ ಆರ್ ಆಗುತ್ತೆ. ಸೈನ್ ಆರ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು, ಸಿ ಡಿ ಬೈ ಎ ಸಿ. ಸೊ ಇವಾಗ ನೋಡ್ಕೊಳ್ಳಿ ಏನ್ ಬಂದಿದೆ ಅಂತ ಅಂದ್ಬಿಟ್ಟು, ಸಾರಿ ಸಿ ಡಿ ನಾಟ್ ಸಿ ಡಿ. ಸೊ ವೇವ್ ಫ್ರಂಟ್ ಇದು ಎ ಡಿ. ಸೊ ವೇವ್ ಫ್ರಂಟೇ ಬರಿಬೇಕು ನೀವು. ಸೊ ಇಲ್ಲಿ ಏನಾಗುತ್ತೆ, ಎ ಡಿ ಬೈ ಎ ಸಿ. ಸೊ ಇವಾಗ ಎರಡನ್ನು ಡಿವೈಡ್ ಮಾಡಿದ್ರೆ, ಸೊ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಏನ್ ಮಾಡ್ತೀನಿ, ಡಿವೈಡ್ ಮಾಡಿದ್ರೆ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು, ಸೊ ಇ ಎ ಸಿ ಕ್ಯಾನ್ಸಲ್ ಆಗ್ಬಿಡುತ್ತೆ, ಬಿ ಸಿ ಬೈ ಎ ಡಿ. ಓಕೆನಾ? ಸೊ ಈ ಬಿ ಸಿ ಬೈ ಎ ಡಿ ಬಂದಾದ್ಮೇಲೆ ನಾನೇನ್ ಮಾಡ್ತೀನಿ, ಸೊ ಇಲ್ಲಿ ಬಿ ಸಿ ಏನು, ಬಿ ಸಿ ವೇವ್ ಫ್ರಂಟ್, ಬಿ ಸಿ ಅನ್ನೋದೇನು ರೇ, ಬರ್ತಿರೋ ಪಾಸ್ ಆಗ್ತಿರೋ ರೇ. ಎ ಡಿ ಏನು, ಸೊ ಇಲ್ಲೂ ಅಷ್ಟೇ ರಿಫ್ರಾಕ್ಟ್ ಆಗಿರೋ ರೇ. ಬಿ ಸಿ ಏನು ಬರ್ತಿರೋ ರೇ, ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟ್ ಆಗಿರೋ ರೇ. ಸೊ ಇವಾಗ ಏನ್ ಮಾಡ್ತೀನಿ, ಮೇಲ್ಗಡೆ ಇರೋದು ಯಾವ ಮೀಡಿಯಮ್ಮು, ರೇರರ್ ಮೀಡಿಯಮ್ಮು, ಕೆಳಗಡೆ ಇರೋದು ಡೆನ್ಸರ್ ಮೀಡಿಯಮ್ಮು. ಇವಾಗ ಇಲ್ಲಿಂದ ಬರ್ತಿರೋದು ಲೈಟು ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನ್ ಬರ್ತಿದೆ ಅಂತ ಅಂದ್ರೆ, ಸೈನ್ ಐ ಇಸ್ ಈಕ್ವಲ್ ಟು v1 ಅನ್ನೋ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ ಬರ್ತಿದೆ. ಅದೇ ತರ ಇದು ಸೈನ್ ಆರ್ v2 ಬೈ. ಸೊ ಈಗ ಟಿ ಕ್ಯಾನ್ಸಲ್ ಆಗ್ಬಿಡುತ್ತೆ, ನನಗೇನು ಸಿಕ್ತು, v1 ಬೈ v2. ಸೊ ಈ v1 ಬೈ v2 ನಾವೇನಂತ ಬರೀಬಹುದು, ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಬೈ n1 ಉಲ್ಟಾ ಆಗುತ್ತೆ. ಸೊ ಇಂಪ್ಲೈಸ್ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು n2 ಡಿವೈಡೆಡ್ ಬೈ n1. ಇಷ್ಟೇ ಡಿರೈವೇಶನ್, ಸಖತ್ ಸಿಂಪಲ್, ಕಷ್ಟ ಬೀಳೋದೇ ಬಗ್ಗೆ. ನೋಡಿ ಥಿಯರಿನೂ ಬರ್ದೀನಿ ನಾನು, ಎಕ್ಸ್ ವೈ ಅನ್ನೋದು ಪ್ಲೇ ಇಂಟರ್ಫೇಸು, ಎ ಬಿ ಅನ್ನೋದು ಇನ್ಸಿಡೆಂಟ್ ವೇವ್ ಫ್ರಂಟು, ಸಿ ಡಿ ಅನ್ನೋದು ರಿಫ್ರಾಕ್ಟೆಡ್ ವೇವ್ ಫ್ರಂಟು. ಇವಾಗ ಏನ್ ಮಾಡ್ತೀನಿ, ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್ ತಗೋತೀನಿ, ಫ್ರಮ್ ಟ್ರಯಾಂಗಲ್ ಎ ಡಿ ಸಿ ಅನ್ನೋದು ಇನ್ನೊಂದು ಟ್ರಯಾಂಗಲ್ ತಗೋತೀನಿ. ಸೊ ಎ ಬಿ ಸಿ ಎರಡು ಟ್ರಯಾಂಗಲ್ ತಗೊಂಡಾದ್ಮೇಲೆ ಸೈನ್ ಐ ಕಂಡು ಹಿಡಿತೀನಿ, ಸೈನ್ ಆರ್ ಕಂಡು ಹಿಡಿತೀನಿ, ಆಪೋಸಿಟ್ ಸೈಡ್ ಬೈ ಹೈಪೋತಿನಿಸ್, ಆಪೋಸಿಟ್ ಸೈಡ್ ಬೈ ಹೈಪೋತಿನಿಸ್ ಎರಡು ತಗೋತೀನಿ. ಎ ಸಿ ಏನಾಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ, ಬಿ ಸಿ ಬೈ ಎ ಡಿ ಬರುತ್ತೆ. ಬಿ ಸಿ ಏನು, ಲೈಟ್ ಬರ್ಬೇಕಾದ್ರೆ ಒಂದು ವೆಲಾಸಿಟಿಯಲ್ಲಿ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಸಮ್ ಟೈಮ್. ಸೊ ಈಗೇನಾಗ್ತು, ಅದ್ರ ಡಿಸ್ಟೆನ್ಸ್ ಏನಾಗುತ್ತೆ, ವೆಲಾಸಿಟಿ ಇಂಟು ಟೈಮ್, v1 ಇಂಟು ಟಿ, ಇದು v2 ಇಂಟು ಟಿ. ಯಾಕಂದ್ರೆ ರೇಸ್ ಬರ್ತಿರೋದು ಒಂದೇ ಟೈಮ್ ಅಲ್ಲ, ಅದಕ್ಕೋಸ್ಕರ. ಸೊ v1 ಬೈ v2 ಆಗುತ್ತೆ. ಇದ್ರನ್ನೇನಾಗುತ್ತೆ, ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರೀಬೇಕು ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ, n2 ಬೈ n1, sin i by sin r is equal to n2 by n1. So this is the derivation of refraction using Snell's law using Huygens principle. ಓಕೆ, ಸಿಂಪಲ್ ಡಿರೈವೇಶನ್, ಈಸಿಯಾಗಿ ಮಾಡ್ಬೋದು. ಇದು ಮಾಡಿದ್ರೆ 3 ಮಾರ್ಕ್ ಬಂದ್ಬಿಡುತ್ತೆ. ಇದು ಬಿಟ್ಟು ಇನ್ನೊಂದು ಯಾವ್ದು ಹೇಳಿದೆ, ಬ್ರಿಸ್ಟೋರ್ ಆಂಗಲ್ ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡ್ಕೊಳ್ಳಿ ಇದನ್ನ. ಸೊ ಈಗ ಬ್ರಿಸ್ಟೋರ್ ಆಂಗಲ್ ಮಾಡಬೇಕು. ಬ್ರಿಸ್ಟೋರ್ ಆಂಗಲ್ ಹೇಗೆ ಮಾಡೋದು? ಕಷ್ಟನಾ ಅಂತ ಅಂದ್ರೆ ಸಿಂಪಲ್. ಬ್ರಿಸ್ಟೋರ್ ಆಂಗಲ್ ಏನು ಕಷ್ಟ ಏನಿಲ್ಲ. ಸೊ ಸ್ಟೇಟ್ಮೆಂಟ್ ಇದೆಲ್ಲ ಮಾಡ್ಬೋದು. ಇವಾಗ ಇಲ್ಲೂ ಏನ್ ಮಾಡ್ತೀನಿ, ರೇರರ್ ಮೀಡಿಯಂ ಒಂದು, ಡೆನ್ಸರ್ ಮೀಡಿಯಂ. ಸೊ ಇದು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. ಈಗ ಇಲ್ಲಿಂದ ಬರ್ತಿರೋ ಲೈಟು ನಾನ್ ಪೋಲರೈಸ್ಡ್ ಲೈಟು. ಸೊ ಪೋಲರೈಸ್ಡ್ ಆಗಿಲ್ಲ. ಸೊ ಅದಕ್ಕೆ ನಾನ್ ಪೋಲರೈಸ್ಡ್ ಲೈಟ್ಗೆ ಹೀಗೆ ಬರೀತೀವಿ, ನೋಡ್ಕೊಳ್ಳಿ ಹೀಗೆ. ಓಕೆನಾ? ಆರೋ ಮಾರ್ಕ್ ಅಂದ್ರೆ ಪ್ಯಾರಲಲ್ಲು ಪರ್ಪೆಂಡಿಕ್ಯುಲರ್ ಎರಡು. ಇದು ನಾನ್ ಪೋಲರೈಸ್ಡ್ ಲೈಟ್. ಸೊ ಇದಕ್ಕೂ ಏನ್ ಮಾಡಬೇಕು, ನಾರ್ಮಲ್ ರೇ ಹಾಕ್ಬೇಕಾಗುತ್ತೆ. ಸೊ ಏನಾಗುತ್ತೆ, ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಬರ್ಬೇಕಾದ್ರೆ ಲೈಟು ಬೆಂಡ್ ಆಗುತ್ತೆ, ಬೆಂಡ್ ಆಗಿ ಹೀಗೆ ಬರುತ್ತೆ. ಸೊ ಇದರಲ್ಲಿ ಯಾವುದು ಚೇಂಜಸ್ ಏನಿರೋದಿಲ್ಲ, ಸೇಮ್ ಹಾಗೇನೆ. ಈಗ ಈ ಆಂಗಲ್ ನಾನು ಏನ್ ಮಾಡ್ತೀನಿ,
ಐ ಅಂತ ತಗೋತೀನಿ. ಇದು ಇನ್ಸಿಡೆಂಟ್ ಆಂಗಲ್. ಸೊ ಇವಾಗ ಎಲ್ಲೋಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆದಾಗ ಏನಾಗುತ್ತಂತೆ, ಪೋಲರೈಸ್ ಆಗ್ಬಿಡುತ್ತಂತೆ. ಸೊ ನಾನ್ ಪೋಲರೈಸ್ಡ್ ಆಗಿರೋ ಲೈಟ್ ಏನಾಗುತ್ತೆ, ರಿಫ್ಲೆಕ್ಟ್ ಆದಾಗ ಪೋಲರೈಸ್ ಆಗ್ಬಿಡುತ್ತೆ. ಸೊ ಇದು ಡಾಟ್ ಇಟ್ಟರೆ ಏನು, ಪೋಲರೈಸ್ ಲೈಟ್ ನೆನ್ಪಿಟ್ಕೊಳ್ಳಿ, ಇದು ರಿಫ್ಲೆಕ್ಟೆಡ್. ಸೊ ಇವಾಗ ನನಗೆ ನೇಮಿಂಗ್ ಮಾಡಬೇಕು. ಏನ್ ನೇಮಿಂಗ್ ಮಾಡೋದು? ಸೊ ಇವೆರಡಕ್ಕೂ ಇರೋದು ಏನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಡೈರೆಕ್ಟ್ ಆಗಿ ಎನ್ ಅಂತ ತಗೋತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ಎನ್ ಅಂತ ಇದೆ. ಸೊ ಇದು ಪಿ, ಇದು ಎಸ್, ಇದು ಆರ್. ನೇಮಿಂಗ್, ಜಸ್ಟ್ ನೇಮಿಂಗ್ ಕೊಡ್ತೀನಿ. ಓಕೆ, ಇದಕ್ಕೂ ನೇಮ್ ಮಾಡ್ತೀನಿ ಎ ಮತ್ತೆ ಬಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಎನ್. ಸೊ ಎ ಬಿ ಅನ್ನೋದು ಇವಾಗ ಸಿಂಪಲ್ ಆಗಿ ಬರೀಬಹುದು. ಎ ಬಿ ಅನ್ನೋದೇನು, ರಿಫ್ರಾಕ್ಟಿಂಗ್ ಸರ್ಫೇಸ್. ಎ ಬಿ ಇಸ್ ನಥಿಂಗ್ ಬಟ್ ರಿಫ್ರಾಕ್ಟಿಂಗ್ ಸರ್ಫೇಸ್. ನೆಕ್ಸ್ಟ್ ಪಿ ಕ್ಯೂ ಇಸ್ ನಥಿಂಗ್ ಬಟ್ ಇನ್ಸಿಡೆಂಟ್ ರೇ. ಪಿ ಕ್ಯೂ ಇನ್ಸಿಡೆಂಟ್ ಅಲ್ವಾ. ಸೊ ನೆಕ್ಸ್ಟ್ ಇದಕ್ಕೆ ನೇಮ್ ಮಾಡಿಲ್ಲ ನಾನು, ಕ್ಯೂ. ಕ್ಯೂ ಎಸ್ ಏನು, ರಿಫ್ರಾಕ್ಟೆಡ್ ರೇ. ಕ್ಯೂ ಎಸ್ ಈಸ್ ರಿಫ್ರಾಕ್ಟೆಡ್ ರೇ. ಯಾಕಂದ್ರೆ ಲೈಟ್ ಬೆಂಡ್ ಆಗ್ತಿದೆ ಅಂದ್ರೆ ರಿಫ್ರಾಕ್ಷನ್. ಅದಾದ್ಮೇಲೆ ಕ್ಯೂ ಆರ್ ಏನು, ರಿಫ್ಲೆಕ್ಟೆಡ್ ರೇ. ಅದೇ ತರ ಈ ಐ ಏನ್ ಮಾಡ್ತೀನಿ, ಲೆಟ್ ಐ ಇಸ್ ಈಕ್ವಲ್ ಟು ಥೀಟಾ ಪಿ ಅಂತ ತಗೋತೀನಿ. ಈ ಥೀಟಾ ಪಿ ಇಸ್ ನಥಿಂಗ್ ಬಟ್ ಬ್ರೀಸ್ಟೋರ್ ಆಂಗಲ್ ಅಂತ. ಸೊ ಥೀಟಾ ಪಿ ಇಸ್ ನಥಿಂಗ್ ಬಟ್ ಬ್ರೀಸ್ಟೋರ್ ಆಂಗಲ್. ಓಕೆನಾ. ಸೊ ಡಿರೈವೇಶನ್ ಮಾಡಕ್ಕೂ ಮುಂಚೆ ನೀವು ಸ್ಟೇಟ್ಮೆಂಟ್ ಬರಿಬೇಕಾಗತ್ತೆ. ಸೊ ಅದನ್ನು ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಈಗ ಆರ್ ಏನು, ಆರ್ ಇಸ್ ನಥಿಂಗ್, ಇದು ಆರ್ ಇಸ್ ನಥಿಂಗ್ ಬಟ್ ಆಂಗಲ್ ಆಫ್ ರಿಫ್ರಾಕ್ಷನ್. ಆರ್ ಏನು, ಆಂಗಲ್ ಆಫ್ ರಿಫ್ರಾಕ್ಷನ್. ಓಕೆನಾ. ಸೊ ಇಲ್ಲಿ ಬ್ರೀಸ್ಟೋರ್ ಆಂಗಲ್ ಇಸ್ ನಥಿಂಗ್ ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಈಸಿ. ಈಗ ಏನ್ ಮಾಡ್ತೀನಿ, ಅಕಾರ್ಡಿಂಗ್ ಟು ಸ್ನೀಸ್ ಲಾ ನಾವು ಆಲ್ರೆಡಿ ಡಿರೈವ್ ಮಾಡಿದ್ವಿ. ಸ್ನೀಸ್ ಲಾ ಏನ್ ಹೇಳುತ್ತೆ, ಅಲ್ಲಿ n/n1 ಅಂತ ಬರ್ದಿದ್ದೀನಿ, ಡೈರೆಕ್ಟ್ ಆಗಿ n ಅಂತ ತಗೊಂಡಿದ್ದೀನಿ. ಸೊ n ಇಸ್ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಈಸಿ. ಈಗ ಐ ಮತ್ತೆ ಆರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕರೆಸ್ಪಾಂಡಿಂಗ್ ಆಂಗಲ್. ಓಕೆನಾ. ಏನು ಐ ಮತ್ತೆ ಆರು, ಇಟ್ ಈಸ್ ಎ ಕರೆಸ್ಪಾಂಡಿಂಗ್ ಆಂಗಲ್. ಸೊ ಕರೆಸ್ಪಾಂಡಿಂಗ್ ಆಂಗಲ್ ಆದಾಗ ಏನಾಗುತ್ತೆ, ಎರಡು 90 ಡಿಗ್ರಿ ಇರುತ್ತೆ. ಐ ಪ್ಲಸ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಈಗ ಆರ್ ಏನಾಗುತ್ತೆ, 90 ಮೈನಸ್ ಐ. ಓಕೆನಾ. ಸೊ ಐ ಏನಂತ ತಗೊಂಡಿನಿ, ಥೀಟಾ ಪಿ ಅಂತ ತಗೊಂಡಿನಿ. ಆರ್ ಇಸ್ ಈಕ್ವಲ್ ಟು 90 ಮೈನಸ್ ಥೀಟಾ ಪಿ. ಆರ್ ಸಿಕ್ತು. ಸೊ ಐ ಏನು, ಥೀಟಾ ಪಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎನ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಪಿ ಡಿವೈಡೆಡ್ ಬೈ ಸೈನ್ 90 ಮೈನಸ್ ಥೀಟಾ ಪಿ. ಸೊ ಎನ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಪಿ divided by cos theta p ಆಗುತ್ತೆ. ಸೊ sin theta p by cos theta p is nothing but tan theta p. ಓಕೆ. ಸೊ ಈಗ ಏನ್ಗೆ ಡೆಫಿನೇಷನ್ ಹೇಳೋದು ಅಂತಂದ್ರೆ ಸಖತ್ ಸಿಂಪಲ್. ಎನ್ ಇದೆ, ಟ್ಯಾನ್ ಥೀಟಾ ಇದೆ. ಎನ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಟ್ಯಾನ್ ಥೀಟಾ ಪಿ. ಸೊ ಅಕಾರ್ಡಿಂಗ್ ಟು ಬ್ರೀಸ್ಟೋರ್ಸ್ ಲಾ ಇಟ್ ಸ್ಟೇಟ್ಸ್ ದಟ್, ಓಕೆನಾ, ಟ್ಯಾಂಜೆಂಟ್ ಆಫ್ ದ ಬ್ರೀಸ್ಟೋರ್ ಆಂಗಲ್, ಟ್ಯಾಂಜೆಂಟ್ ಆಫ್ ದ tan ಅಂದ್ರೆ tangent of the Bristol angle theta p is always equal to the refractive index occurring in that surface. ಎಲ್ಲರೂ ಆಗ್ತಿರೋ ಕಡೆ ಇಷ್ಟೇ. ಇದನ್ನ ಡೆಫಿನೇಷನ್. ಸೊ n is equal to theta p ಅಂತ ಗೊತ್ತಿದ್ರೆ ನೀವು ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಬರೀಬಹುದು. ಇಷ್ಟೇ ಸಿಂಪಲ್. ಸೊ ಈ ಡಿರೈವೇಶನ್ 3 ಮಾರ್ಕ್ ಇಂಪಾರ್ಟೆಂಟ್. ಓಕೆ, ನೋಡ್ಕೊಳ್ಳಿ. ಓಕೆ, ಈಸಿ. ಈಗ ಅದೇಸ್ತೀನಿ. ಸೊ ನೆಕ್ಸ್ಟ್ ಡಿರೈವೇಶನ್ ಸಖತ್ ಸಿಂಪಲ್ ಡಿರೈವೇಶನ್. ಇಂಟರ್ಫರೆನ್ಸ್ ಅಂತ ಹೇಳಿದ್ದೆ. ಇಂಟರ್ಫರೆನ್ಸ್ ಆಫ್ ಎ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಥಿಯರಿಯಲ್ಲಿ ಈಗ ಏನ್ ಮಾಡ್ತೀನಿ, ಒಂದು ವೇವ್ ಇದು ತಗೋತೀನಿ. y1 ಈಸ್ ಎ ಡಿಸ್ಪ್ಲೇಸ್ಮೆಂಟ್. ಸೊ y1 ಏನಾಗುತ್ತೆ ಅಂತಂದ್ರೆ ಇದ್ರದ್ದು ವೇವ್ದು a cos omega t. ಓಕೆನಾ, a cos omega t. ಸೊ y2 ಏನಾಗುತ್ತೆ, a cos omega t ಪ್ಲಸ್ 5. ಸೊ ಈ ಟರ್ಮ್ ಎಪೋ ಅಂತ ಕರಿತೀವಿ, ವೇರ್ 5 ಇಸ್ ಅ ಫೇಸ್ ಡಿಫರೆನ್ಸ್. ಓಕೆ. ಸೊ ಈಗ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಆಫ್ ವೇವ್,
ದಟ್ ಮೀನ್ಸ್ ಒಂದ್ರ ಮೇಲೆ ಇನ್ನೊಂದು ವೇವ್ ಇದ್ರೆ ದಟ್ ಮೀನ್ಸ್ ನಾನಿದ್ದೀನಿ, ನನ್ನ ಆತ್ಮ ಒಂದಿದೆ. ಸೊ ನಂತರನೇ ಇನ್ನೊಬ್ಬ ಏನು ಮಾಡ್ತಾನೆ, ನನ್ನ ಒಳಗೆ ಬಂದು ಸೇರ್ಕೋತಾನೆ. ದಟ್ ಈಸ್ ನಥಿಂಗ್ ಬಟ್ ಸೂಪರ್ ಪೊಸಿಷನ್, ಸೂಪರ್ ಇಂಪೊಸಿಷನ್. ಸೊ ಇದು ಸಿಂಪಲ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇನ್ನೂ ಒಂದು ವೇವ್ ಒಳಗೆ ಇನ್ನೊಂದು ವೇವ್ ಕೂತ್ಕೊಂಡಾಗ ಸೊ ಎರಡನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೂಪರ್ ಪೊಸಿಷನ್ ಥಿಯರಿ ಅದೇ ಇರುತ್ತೆ. ಸೊ ನಾವು ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಬರ್ದಿ. ಸೊ ವೈ ಏನಾಗುತ್ತೆ, ಟೋಟಲ್ ಡಿಸ್ಪ್ಲೇಸ್ಮೆಂಟ್ y1 ಪ್ಲಸ್ y2. ಸೊ y ಇಸ್ ಈಕ್ವಲ್ ಟು ಎ ಕಾಮನ್ ತೆಗಿತೀನಿ, ಕಾಸ್ ಒಮೆಗಾ ಟಿ ಪ್ಲಸ್ ಕಾಸ್ ಒಮೆಗಾ ಟಿ ಪ್ಲಸ್ 5. ಓಕೆನಾ? ಸೊ ಇವಾಗ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಕಾಸ್ ಎ ಪ್ಲಸ್ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮೆಟ್ ಅಲ್ಲಿ ಇದೆ. ಫಾರ್ಮುಲಾ ಬರೀತೀನಿ, ಟ್ರಿಗ್ನೋಮೆಟ್ರಿ, ಬೇಸಿಕ್ ಟ್ರಿಗ್ನೋಮೆಟ್ರಿ. ಕಾಸ್ ಸಿ ಪ್ಲಸ್ ಕಾಸ್ ಡಿ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, 2 ಕಾಸ್, ಇದು ಸಿ ಇದು ಡಿ, 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಸಿ ಮೈನಸ್ ಡಿ ಬೈ 2. ಇದು ಫಾರ್ಮುಲಾ. ಓಕೆನಾ? ಈ ಫಾರ್ಮುಲಾ ಸೇಮ್ ಅಲ್ಲಿ ಅಪ್ಲೈ ಮಾಡ್ತೀನಿ. y ಇಸ್ ಈಕ್ವಲ್ ಟು ಎ ಕಾಸ್ ಸಿ ಪ್ಲಸ್ ಡಿ ಅಂದ್ರೆ ಇದು ಆಡ್ ಮಾಡ್ತೀರಾ. ಸೊ ಕಾಸ್ ಓಕೆ. ಸೊ ಇವಾಗ ಏನ್ ಮಾಡ್ತೀರಾ, ಆಡ್ ಮಾಡ್ತೀರಾ. ಸೊ 2 ಕಾಸ್ ಒಮೆಗಾ ಟಿ ಪ್ಲಸ್ ಒಮೆಗಾ ಟಿ, 2 ಒಮೆಗಾ ಟಿ ಪ್ಲಸ್ 5 ಡಿವೈಡೆಡ್ ಬೈ 2. ಅದೇ ತರ ಕಾಸ್ ಸಿ ಮೈನಸ್ ಡಿ, ದಿಸ್ ಮೈನಸ್ ದಿಸ್. ಸೊ ಕಾಸ್ ಮೈನಸ್ 5 ಏನಾಗುತ್ತೆ, ಪ್ಲಸ್ 5 ಆಗುತ್ತೆ. ಕಾಸ್ 5/2 ಇಷ್ಟು. ಸೊ ಇವಾಗ ಈ ಟರ್ಮ್ ನನಗೆ ಸಿಕ್ಕಿದೆ. y is equal to 2a cos 5/2 into cos omega t plus 5/2 divided by 2 into. ಸೊ ಈ ಟರ್ಮ್ ನಾನು ಏನಂತ ಬರಿತೀನಿ, ಎ ಅಂತ ಬರ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್. ಸೊ ನಾವು y is equal to ಇಷ್ಟು ಟರ್ಮ್ ಏನಾಗುತ್ತೆ, ಕ್ಯಾಪಿಟಲ್ ಎ ಇಂಟು ಕಾಸ್ ಒಮೆಗಾ ಟಿ ಪ್ಲಸ್ 5/2. ಇಷ್ಟೇ ಡಿರೈವೇಶನ್, ಸಿಂಪಲ್ ಡಿರೈವೇಶನ್, ಕಷ್ಟ ಇಲ್ಲ. ಇದನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 3 ಮಾರ್ಕ್ ಇಲ್ಲ 5 ಮಾರ್ಕ್ಸ್ ಕೇಳ್ತಾರೆ, ಅದವ್ರ ಇಷ್ಟ. ಓಕೆನಾ? ಸೊ ನಿಮ್ಗೆ ಏನಾದ್ರು ಈ ಚಾನಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.